ಲೈಟ್ ಇಲ್ವಾ ಅದು ಮೊಬೈಲು ಹಲೋ ಸಮಾನ ಅವಕಾಶ ಕೊಟ್ಟು ಇವತ್ತು ಸರ್ಕಾರ ಒದಗಿಸಿರ್ಬೋದು. ಅವತ್ತು ಸಾಕಷ್ಟು ಜಾತಿ ವ್ಯವಸ್ಥೆಯಲ್ಲಿ ಅಸಮಾನತೆಯಲ್ಲಿ ಈ ಮನೆಯಿಂದ ಹೊರಗೆ ಬಾರದ ಈ ಮಹಿಳಾ ಇರ್ತಕ್ಕಂಥ ಒಂದು ಸಮಾಜದಲ್ಲಿ ಆ ಮಹಿಳೆಯರಿಗೆ ಅವಕಾಶ ಕೊಟ್ಟು ಒದಗಿಸ್ಕೊಟ್ಟಿದ್ದಾರೆ ಅಂತಂತಂದರೆ ಅವತ್ತು ಅವ್ರು ಇವತ್ತು ನೆನ್ಕೋಬೇಕಾಗ್ತದೆ. ಹಾಗಾಗಿ ಅವರು ಒಂದು ಭಾವಚಿತ್ರ ಇಟ್ಟು ಅವರು ಕೂಡ ಪೂಜೆ ನಮನವನ್ನು ಮಾಡೋದ್ರ ಮೂಲಕವಾಗಿ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಸಾವಿತ್ರಿಬಾಯಿ ಫುಲೆ ಅವ್ರನ್ನು ಕೂಡ ನಾವು ನೆನೆಸ್ಕೊಳ್ತಾ ಈಗ ಹೇಳ್ತಾ ಇದ್ರು ನಮ್ಮ ಚಂದ್ರಕಾಂತ್ ಅವರು, ನಮ್ಮ ಸಮಗ್ರ ಶಿಕ್ಷಣ ಬಂದ ನಂತರ ಈಗ ಈ ವರ್ಷದಲ್ಲಿ 2024-25 ಮತ್ತು 26-27ನೇ ಸಾಲಿಗೆ 24-25ರಲ್ಲಿ ಇದನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಕಲಿಕಾ ಹಬ್ಬ ಭಾಳಷ್ಟು ಮಾತರವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಕೂಡ ಬಂದಿದೆ. ಹೀಗಾಗಿ ಅವ್ರು ಹೇಳಿದ್ರು FLNನಲ್ಲಿ ನಾವು ಏನು ಕನಿಷ್ಠ ಕಲಿಕೆಯನ್ನು ಕಲ್ತಿಲ್ಲ ಅಂತಂದರೆ ಇವತ್ತು ಇಲಾಖೆಯಲ್ಲಿ ಇವತ್ತು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ರೈತ ಪ್ರಾಥಮಿಕ ಇರ್ಬೋದು, ಪ್ರೌಢ ಇರ್ಬೋದು, ಉತ್ತಮ ಫಲಿತಾಂಶ ಬರಲಿಕ್ಕೆ ಕಾರಣ ಈ FLN ಅಂತಕ್ಕಂಥ ಒಂದು ಶೈಕ್ಷಣಿಕ ಸೂಚಕವನ್ನು ಇಟ್ಕೊಂಡು ಇವತ್ತು ಕೆಲಸವನ್ನು ನಮ್ಮ ಶಿಕ್ಷಕ ವರ್ಗಕ್ಕೆ ನಾವು ಕೊಟ್ಟಿರ್ತಕ್ಕಂಥದ್ದು. ಕನಿಷ್ಠ ಕಲಿಕೆ ಅಂತಂತಂದರೆ ಮಕ್ಕಳಿಗೆ ಹಿಂದೆಲ್ಲ ಕಲಿಸ್ತಾ ಇದ್ವು, ನಾವು ಈಗಲೂ ಕೂಡ ನಲಿ ಕಲಿ ಅಂತಕ್ಕಂಥದ್ದನ್ನು ಕೂಡ ಅದ್ರ ಮೂಲಕ ಕಲಿಸ್ತಾ ಇದ್ವಿ. ಈಗ ಎಷ್ಟೋ ಇವತ್ತು ನಾವು ಪ್ರೌಢಶಾಲೆಗೆ ಹೋದರೂ ಸಹಿತ ಮಕ್ಕಳಲ್ಲಿ FLN ಜ್ಞಾನನೇ ಇಲ್ಲ. ಅಂದರೆ ನಾವೇನು ಗುರುತಾಗಿ ಕೊಟ್ಟಿದ್ದೀವಿ 9, 16 ಅಂಶಗಳು ಒಂದು ಇರ್ತಕ್ಕಂಥ ಜ್ಞಾನ ಇಲ್ಲ ಅಂತಂತಂದರೆ ಅವ್ರೇನೂ ಕೂಡ ಸಾಧನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಓದು ಬರಹ ಬರಬೇಕು ಅಂತಂದರೆ, ಸಂಖ್ಯೆ ಜ್ಞಾನ ಬರಬೇಕು ಅಂತಂದರೆ ಅವರಿಗೆ ಚೆನ್ನಾಗಿ ವ್ಯಾಕರಣ ಬದ್ಧವಾಗಿರ್ತಕ್ಕಂಥ ಅಕ್ಷರ ಜ್ಞಾನ ಇರಬೇಕು, ಮತ್ತು ವಾಕ್ಯ ರಚನೆ ಮಾಡ್ತಕ್ಕಂಥದ್ದು ಇರಬೇಕು. ನೋಡಿದ ತಕ್ಷಣ ವಸ್ತುಗಳು ಇಂಥದ್ದೇ ಅಂತೇಳಿ ಮಕ್ಕಳು ಗುರುತಿಸ್ಬೇಕು. ಹಾಗೆ ಸಂಖ್ಯೆ ಜ್ಞಾನವೂ ಅಷ್ಟೇ, ಅದನ್ನು ಕೂಡ ಗೊತ್ತಿಲ್ಲ, ಮಗ್ಗಿನೇ ಬರಲ್ಲ ಅಂತಂತಂದರೆ ಅವನು SLC ಪಾಸ್ ಮಾಡಿರ್ತಕ್ಕಂಥ ಶಾಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಭಾಳಷ್ಟು ನೋವಾಗ್ತದೆ. ಇವತ್ತು ಎಷ್ಟೋ ಶಾಲೆಗಳಿಗೆ ನಾವು ಭೇಟಿ ಕೊಟ್ಟು ನೋಡಿದ್ವಿ. 8, 9, 10ನೇ ತರಗತಿಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಕನಿಷ್ಠ ಮಗ್ಗಿನೇ ಬರ್ತಾ ಇಲ್ಲ, ಅಕ್ಷರ ಜ್ಞಾನನೇ ಇಲ್ಲ, ಪದಗಳು. ಇವತ್ತು ನಾವು ಶಾಲೆಗೆ ಹೈಸ್ಕೂಲಿಗೆ ಪ್ರೈಮರಿನಲ್ಲಿ ಅದಕ್ಕೋಸ್ಕರನೇ ಪ್ರೈಮರಿ ಮತ್ತು ಪ್ರೌಢಶಾಲೆ 2 ಹಂತಕ್ಕೂ ಕೂಡ ಇಟ್ಟಿರ್ತಕ್ಕಂಥ, ಅದರಲ್ಲೂ ಕೂಡ ಈ ಡಿಸೆಂಬರ್ ಹಂತಕ್ಕೆ ಈ ವರ್ಷದಲ್ಲಿ ಒಂದು ಈ ಕಲಿಕಾ ಹಬ್ಬದ ಮೂಲಕವಾಗಿ ಸಾಧನೆಯನ್ನು ಮಾಡಿ ತೋರಿಸ್ಬೇಕು ಅಂತೇಳಿ ಇವತ್ತು ಗುರಿಯನ್ನು ನಮ್ಮ ಎಲ್ಲ ಶಾಲೆಗಳು ಕೂಡ ಕೊಟ್ಟಿರ್ತಕ್ಕಂಥ. ಈಗ ಮಕ್ಕಳಿಗೆ ಪದಗಳು ಬರಲ್ಲ, ವಾಕ್ಯ ರಚನೆ ಮಾಡಕ್ಕೆ ಬರಲ್ಲ, ಪಠ್ಯಗಳನ್ನು ಓದಕ್ಕೆ ಬರಲ್ಲ ಅಂತಂತಂದರೆ ಪರೀಕ್ಷೆಗಳನ್ನು ಹೇಗೆ ಬರೆಯೋಕ್ಕೆ ಸಾಧ್ಯ? ಅದಕ್ಕೋಸ್ಕರನೇ ಇದನ್ನು FLNನ್ನು ಇವತ್ತು ಗುರಿಯಾಗಿ ಇಟ್ಕೊಂಡು ಎಲ್ಲ ಶಿಕ್ಷಕರು ಕೂಡ ಈ ಕನಿಷ್ಠ ಸಾಮರ್ಥ್ಯಗಳನ್ನು ಬೆಳೆಸಬೇಕು. ನಾನು ಮೊನ್ನೆ ತಾನೇ ಎಷ್ಟೋ ಶಾಲೆಗೆ ಈ ಸುಮಾರು ಹಳ್ಳಿ ಮೈಸೂರು ಹೋಬಳಿನಲ್ಲಿ ಹೋದಾಗ ನೋಡಿದ್ವಿ. ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ 8, 9, 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಸುಮಾರು 2-3 ವಿದ್ಯಾರ್ಥಿಗಳಿಗೆ 20ರವರೆಗೂ ಮಗ್ಗಿನೇ ಬರ್ತಾರೆ. ಮತ್ತು ಅವ್ರು ಹೆಂಗೆ SLC ಪರೀಕ್ಷೆ ಬರೆಯೋಕ್ಕೆ ಸಾಧ್ಯ? ಹಾಗಾಗಿ ಈಗಾಗಲೇ ಸರ್ಕಾರ ನಿನ್ನೆ ಈಗ ನವೆಂಬರ್ 14ರಲ್ಲೂ ಕೂಡ ಈ ಪೋಷಕರ ಸಭೆಯನ್ನು ಕರೆದು ಮಕ್ಕಳ ವಿದ್ಯಾರ್ಥಿ ಪೋಷಕರು ಮತ್ತು ಶಿಕ್ಷಕರ ಈ ಸಭೆಗಳನ್ನು ಮಾಡೋದ್ರ ಮೂಲಕವಾಗಿ ಅವರು ಕೂಡ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಈಗಾಗಲೇ ಮಾನ್ಯ ಶಿಕ್ಷಣ ಇಲಾಖೆ, ಮಾನ್ಯ ಸಚಿವರಿಂದ ಈ ಉದ್ಘಾಟನೆಯಾಗಿ ಇವತ್ತು ಸಭೆಗಳನ್ನೆಲ್ಲ ಮಾಡಲಾಗಿದೆ. ಹಾಗೆ SDMCಯಲ್ಲೂ ಕೂಡ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಏನಪ್ಪ ಅಂತಂದರೆ ಯಾವುದೇ ಮಗು ಶಾಲೆಯಿಂದ ಹೊರಗೆ ಉಳಿಬಾರ್ದು. ಇವತ್ತು ಕೂಡ ಈಗ SLC ಪರೀಕ್ಷೆಗೆ ಸುಮಾರು 19,576 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಈ ವರ್ಷ ಬರೀಬೇಕು. ಆದರೂ ಅದರಲ್ಲಿ ಸುಮಾರು 222 ವಿದ್ಯಾರ್ಥಿಗಳು ಗೈರುಹಾಜರಾಗ್ತಾರೆ. ಅಂದರೆ ಕಾರಣ ಏನು? ಇದು ಪೋಷಕರಲ್ಲಿ ನಿರಾಸಕ್ತಿನೋ ವಿದ್ಯಾರ್ಥಿಗಳು ನಿರಾಸಕ್ತಿನೋ ಅಂತಕ್ಕಂಥದ್ದು ಭಾಳಷ್ಟು ಪಾತ್ರ. ಈಗ ತಾನೇ ಪಕ್ಕದ ಶಾಲೆ ಹೋಗಿ ಭೇಟಿ ಕೊಟ್ಟು ಬಂದಂಥ 51 ವಿದ್ಯಾರ್ಥಿಗಳಲ್ಲಿ ನಿನ್ನೆ 4 ವಿದ್ಯಾರ್ಥಿಗಳು ಗೈರುಹಾಜರಿ, ಇವತ್ತು 2 ವಿದ್ಯಾರ್ಥಿಗಳು ಗೈರುಹಾಜರಿ. ಕಾರಣ ಪೋಷಕರು ನೀವು ತಾವೆಲ್ಲ ಬಂದಿದ್ದೀರಿ, ಇವತ್ತೆಲ್ಲ ವಿದ್ಯಾಭ್ಯಾಸ ಮಾಡಿಸ್ತಾರೆ ಅಂತಂದರೆ ಇವತ್ತು ಏನೂ ಇಲ್ಲ ಅಂತಂದ್ರೂ ಕೂಡ ಮುಂದೆ ಉದ್ಯೋಗದ ಬೇರೆ, ಆದರೆ ಕನಿಷ್ಠ ಜ್ಞಾನ ಕಲಿಲಿಕ್ಕೆ ಇಂಥ ಒಂದು ಶಾಲೆಗಳಲ್ಲಿ ಚಟುವಟಿಕೆ ಇದೆ ಅಂತಂದರೆ ಎಲ್ಲ ಪೋಷಕರು ಮಕ್ಕಳನ್ನು ಕರ್ಕೊಂಡ್ಬಂದು ಬರೀ ಖಾಸಗಿ ಶಾಲೆಗಳಲ್ಲ
ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂಥ ಒಂದು ಒಳ್ಳೆ ಶಿಕ್ಷಣ ಇವತ್ತು ಖಾಸಗಿ ಶಾಲೆಯಲ್ಲಿ ಸಿಗ್ತಾ ಇಲ್ಲ. ಅದು ಕೂಡ ನಾವು ಈ ಒಂದು ಇದರಲ್ಲಿ